ಈ 2025ರ ಶುರುವಿನಲ್ಲಿ ನಾವೆಲ್ಲ ಸ್ವಲ್ಪ ನಿಂತು ಒಂದು ಪ್ರತಿಜ್ಞೆ ಮಾಡಬೇಕಾಗಿದೆ. ದಿನಗಳು ಎಷ್ಟು ಬೇಗ ಓಡ್ತಿದೆ ಅಂದರೆ ನಿನ್ನೆ ಮೊನ್ನೆ ಅಷ್ಟೇ ಲಾಕ್ಡೌನ್ ಆಗಿತ್ತಲ್ಲ ಅನಿಸುತ್ತೆ. ಆದರೆ ಲಾಕ್ಡೌನ್ ಕೊರೋನಾ ಕಾಲ ಮುಗಿದು 5 ವರ್ಷವೇ ಆಯಿತು. ನಾವು ಕಾಲೇಜ್ ಬಿಟ್ಟು ಹೋಗೋ ಸಮಯದಲ್ಲಿ ಜಾಯಿನ್ ಆಗಿದ್ದ ಜೂನಿಯರ್ಸ್ ಇವಾಗ ಫೈನಲ್ ಇಯರ್. ಯಪ್ಪ, ನೋಡ್ತಾ ನೋಡ್ತಾ 2025 ಬಂದೇ ಬಿಡ್ತು. ಮೊನ್ನೆ ಅಷ್ಟೇ ಅಯೋಧ್ಯೆಯ ರಾಮ ಮಂದಿರ ಪ್ರತಿಷ್ಠಾಪನೆಯಾಗಿದ್ದು ಅನಿಸುತ್ತೆ. ಆದರೆ ಅದಾಗಿ 11 ತಿಂಗಳುಗಳೇ ಕಳೆದು ಹೋಯಿತು. ದಿನಗಳು ಸೆಕೆಂಡ್ ಥರ ಓಡ್ತಾ ಇವೆ. ಆದರೆ ನಾವು ಮಾತ್ರ ಬರೀ ಬದುಕನ್ನು ಗೊಣಗುತ್ತಲೇ ಬೇಜಾರಲ್ಲಿ ಬದುಕ್ತಾ ಇದ್ದೀವಿ. ಅವರಿವರನ್ನ ನೋಡಿ ಅವರ ಬದುಕನ್ನು ನಮ್ಮ ಬದುಕಿನೊಂದಿಗೆ ಹೋಲಿಸಿ, ನೋಡಪ್ಪ ಅವ್ರು ಎಷ್ಟು ಆರಾಮಾಗಿದ್ದಾರೆ, ನಾವೇಕಿಲ್ಲ ಅಂದ್ಕೊಂಡು ಇದ್ದ ನಮ್ಮ ಅಮೂಲ್ಯ ದಿನಗಳನ್ನು ವ್ಯರ್ಥ ಮಾಡ್ತಿದ್ದೀವಿ. ಇನ್ನಾದರೂ ಎಲ್ಲರೂ ಅರಿತುಕೊಂಡು ಈ 2025ರಿಂದ ಸಾಯೋವರೆಗೂ ನಮ್ಮ ಬದುಕಿನಲ್ಲಿ ಇದ್ದಿದ್ದರಲ್ಲಿ ಖುಷಿಯ ಕಂಡು ನಗುತ್ತಾ ಬದುಕನ್ನು ಮುಂದುವರಿಸೋಣ. ಕಷ್ಟ, ದುಃಖ, ಸೋಲು ಇದೆಲ್ಲ ಇದ್ದಿದ್ದೆ. ಆದರೆ ಇದೇ ನೋಡ್ತಾ ಕೂತ್ಕೊಂಡ್ರೆ ಈ ಅದ್ಭುತ ಬದುಕನ್ನು ಆನಂದಿಸೋಕೆ ಆಗಲ್ಲ. ಬನ್ನಿ ಎಲ್ಲರೂ ಪ್ರತಿಜ್ಞೆ ಮಾಡೋಣ. ಇದ್ದ ಈ ನಮ್ಮ ಬದುಕಿನಲ್ಲಿ ಈ 2025ರಲ್ಲಿ ನಾವೇ ಖುಷಿಯ ತಂದುಕೊಂಡು ಜೀವಿಸೋಣ, ನೆಮ್ಮದಿಯಾಗಿರೋಣ.